ಸೊ ಈ ತರದ್ದು ಆಗಬಾರದು ಅಂತಂದ್ರೆ ನೀವು ನಿಮ್ಮ ಮನಸ್ಸನ್ನ ಮಗುವಿನ ತರ ಟ್ರೀಟ್ ಮಾಡಬೇಕು. ಏನ್ ಹೇಳ್ಬೇಕು ಅದಕ್ಕೆ ಪದೇ ಪದೇ ನೆನಪು ಮಾಡಿಸ್ತಾ ಇರ್ಬೇಕು. ಯಾರಾದ್ರೂ ನಿಮಗೇನಾದ್ರೂ ನಾನೇ 5 ತಾಸು ಏನು 5 ವರ್ಷದಿಂದ ನಾವು ಓದ್ತಾ ಇದ್ದೀನಿ ನಿಂದೆಲ್ಲ ಆಗುತ್ತೆ ಅಂದಾಗ ತಲೆಯಲ್ಲಿ ಗುಯ್ ಅಂತ ವಿಚಾರಗಳು ಬರ್ತಾ ಇರ್ತಾವ, ನೆಗೆಟಿವ್ ಥಾಟ್ಸ್. ಅವಾಗ ನೀವು 1 ನಿಮಿಷ 2 ನಿಮಿಷ ಕೂತ್ಕೊಂಡು ನಾನೇ ಸ್ಟೂಡೆಂಟ್ ಈಶ್ವರ್ ಅಲ್ಲ ಈಶ್ವರ್ ನೀ ಯಾಕೆ ಚಿಂತೆ ಮಾಡ್ತೀಯ, ಅವನಿಗೆ ಓದೋ ಮೆಥಡ್ ಗೊತ್ತಿಲ್ಲ ಆಯ್ತಾ, ಯಾವ ತರ ಸ್ಮಾರ್ಟ್ ವರ್ಕು, ಯಾವ ತರ ಓದ್ಬೇಕು, ಯಾವ ತರ ಥಿಂಕ್ ಮಾಡ್ಬೇಕು, ಈ ಟೆಕ್ನಿಕ್ ಗೊತ್ತಿಲ್ಲ. ಅವನು ಮೊಬ್ಬ ನನ್ನ ಮಗ ಅವ್ನು ಆಗ್ಲಿಲ್ಲ, ಕೆಟ್ಟ ಶಾಣೆ ಅದೀನಿ, ನಾ ಯಾಕೆ ಹೆದರ್ಬೇಕ, ನಾನ್ ಕ್ಲಿಯರ್ ಮಾಡ್ತೀನಿ ಫಸ್ಟ್ ಅಟೆಂಪ್ಟ್ ಅಲ್ಲಿ. ನೀವ್ ಇಷ್ಟ ಹೇಳಿದ್ರಿ ಅನ್ಕೊಳ್ಳಿ, ಮನಸ್ಸು ಅದೇನು ವಿಲಿ ಒದ್ದಾಡ್ತದಲ್ಲಿ ಶಾಂತ ಆಗ್ಬಿಡುತ್ತೆ. ನಿಮ್ದು ಸೆಲ್ಫ್ ಟಾಕ್ ತುಂಬಾ ಇಂಪಾರ್ಟೆಂಟ್. ನಾವ್ ಇದು ಮಾಡಲ್ಲ, ನಾವು ಬರೀ ಬೇರೆಯವ್ರ ಹತ್ರ ಸಜೆಷನ್ ತಗೋತಾನೆ ಬರ್ತೀವಿ. ನೀವು ಸೆಲ್ಫ್ ಟಾಕ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಈಗ ಎಕ್ಸಾಮ್ ಇದೆ ನಿಮ್ದು ಆಯ್ತಾ, ಈಗಿಂದಲೇ ನಾ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ, ನಂದು ಹಾಗೆ ಆಗುತ್ತೆ. ಯಾಕೆ ಹೇಳ್ತೀನಿ ಅಫರ್ಮೇಶನ್ ಅಂದ್ರೆ ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ರಿ. ಓಕೆ, ಆಮೇಲೆ ಇನ್ನೊಂದು ಊರಿಂದ ಏನೋ ಕಾಲ್ ಬಂತ, ಏನ್ ಅನ್ಬೇಕು ಅವಾಗ ಸೆಲ್ಫ್ ಟಾಕ್. ಆ ಊರವ್ರೆಲ್ಲ ಬಾಯಿ ಮುಚ್ಚಿಸ್ತೇನೆ. ನಾ ಒಂದು ಜಾಬ್ ಮಾಡಿದ್ಮೇಲೆ ಊರವರೆಲ್ಲ ಬಂದ್ ನನ್ಗೆ ಹೇಳ್ತಾರೆ, ನಿನ್ ಮೇಲೆ ನಂಬಿಕೆ ಇತ್ತು ನೀವ್ ಮಾಡ್ತೀಯ ಅಂತ ಹೇಳ್ತಾರೆ, ಆ ತರ ಮಾಡ್ತೀನಿ. ಸೊ ಸೆಲ್ಫ್ ಟಾಕ್ ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಪರಿಸ್ಥಿತಿಗಳು ನೀವ್ ಅನ್ಕೊಂಡಂಗೆ ಎಲ್ಲವೂ ಇರಲ್ಲ. ಕೆಲವೊಂದು ಟೈಮ್ ಅಲ್ಲಿ ನಮ್ ಇಷ್ಟದ ವಿರುದ್ಧವಾಗಿ ಹೋಗ್ತಿರ್ತವೆ. ಅವಾಗ ನಮ್ಗೆ ಹೆಲ್ಪ್ ಮಾಡೋದು ನಮ್ದು ಸೆಲ್ಫ್ ಟಾಕ್ ಅನ್ನೋದು. ಮೈಂಡ್ ಅದೇನ್ ಮನಸ್ಸಿದೆಲ್ಲ ಮಗುವಿನ ತರ ಇರುತ್ತೆ, ಅದು ಗೊತ್ತಾಗಲ್ಲ ಅದಕ್ಕೆ. ಆಮೇಲೆ ಏನೋ ಒಂದು ತಪ್ಪು ಮಾಡ್ದಾಗ ನೋಡಿಬೇಕಾದ್ರೆ, ಏನೋ ತಪ್ಪು ಮಾಡ್ದಾಗ ಕೆಲವರು ಹೆದರ್ತಿರ್ತಾರೆ, ಅಯ್ಯೋ ಏನೋ ಆಗುತ್ತಂತ. ಅಂಥವ್ರ ಟೈಮಲ್ಲಿ ಒಬ್ರು ಹೋಗಿ ಏನಾದ್ರೆ ಏನಾಗಲ್ಲ ಬಿಡು ಅಂತ ಧೈರ್ಯ ಕೊಟ್ರೆ ಆರಾಮಾಗಿರ್ತಾರೆ. ಹಂಗೆ ನೀವು ಧೈರ್ಯ ಕೊಡ್ಬೇಕು ಆಯ್ತಾ. ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿ. ಇದು ಏನ್ ಗೊತ್ತಾ, ನಿಮ್ಗೆ ಫಸ್ಟ್ ಡೇ ಆ ಮೂಮೆಂಟ್ ಅಲ್ಲಿ ಏನು ಅನಿಸ್ತಂಗಿಲ್ಲ ಆಯ್ತಾ. ಬಟ್ ಪದೇ ನೀವು ಮನಸ್ಸಿಗೆ ಹೇಳ್ತಾ ಹೋದ್ರೆ ಒಂದ್ ದಿನಕ್ಕೆ 100 ಸತಿ ಹೇಳಿದ್ರಿ ಅನ್ಕೊಳ್ಳಿ, ನಾ ಈ ಸರಿ ಎಕ್ಸಾಮ್ ಕ್ಲಿಯರ್ ಮಾಡ್ತೀನಿ, ನನ್ನಿಂದ ಹಾಗೆ ಆಗತ್ತೆ ಅಂತ. ಏನ್ ಚೇಂಜ್ ಆಗುತ್ತೆ ಗೊತ್ತಾ ಹೇಳ್ತೀನಿ ನೋಡಿ. ಇಷ್ಟೇ ಚೇಂಜ್ ಆಗೋದು. ಅಫರ್ಮೇಶನ್ ಇಂದ ತುಂಬಾ ಜನ ಅಫರ್ಮೇಶನ್ ಹೆಲ್ಪ್ ಆಗ್ತದೆ ಅಂದ್ರೆ ಇದೆ. ಇಲ್ಲಿ ಏನ್ ಬ್ಯಾಕ್ ಗ್ರೌಂಡ್ ಇತ್ತಲ್ಲ ಅದು ಕಡಿಮೆ ಆಗಿ ಫೋಕಸ್ ಇಲ್ಲಿ ಜಾಸ್ತಿ ಆಗುತ್ತೆ. ಓಕೆ, 9 ಅವರ್ ಕೊಡ್ತೀರಾ, 1 ಅವರ್ ಇಲ್ಲಿರುತ್ತೆ. ಸೊ ನಿಮ್ಮ ಫೋಕಸ್ ಜಾಸ್ತಿ ಇದ್ರೆ ನಿಮ್ ಸಕ್ಸಸ್ ಗ್ಯಾರಂಟಿ ಆಯ್ತಾ. ಇನ್ಮೇಲಿಂದ ಏನ್ ಮಾಡ್ಬೇಕು, 1 ಅವರ್ಗೂ 1 ನಿಮಿಷ 2 ನಿಮಿಷ ನಿಮ್ ಮನಸ್ಸು ಜೊತೆ ಮಾತಾಡಿ, ಅದಕ್ಕೆ ಸಮಾಧಾನ ಮಾಡಿ, ಧೈರ್ಯ ಹೇಳಿ. ನಿಮ್ ಪ್ರಾಬ್ಲಮ್ ಬೇರೆ, ನನ್ ಪ್ರಾಬ್ಲಮ್ ಬೇರೆ. ನಿಮ್ ಪ್ರಾಬ್ಲಮ್ ನಿಮ್ಗೆ ಗೊತ್ತಿರುತ್ತೆ, ನೀವು ಅದಕ್ಕೆ ತಕ್ಕಂಗೆ ಹೇಳಬೇಕು. ನಿಮ್ಗೆ ಏನ್ ನೆಗೆಟಿವ್ ಬರುತ್ತೆ ಕೌಂಟರ್ ಉಲ್ಟಾ ಹೇಳ್ಬೇಕು ಆಯ್ತಾ. ಏನೇ ನೆಗೆಟಿವ್ ಬಂದ್ರೆ ಉಲ್ಟಾ ಮಾತಾಡಿ ಆಯ್ತಾ. ಸರಿ, ಇದನ್ನ ಮಾಡಿ. ಬೆಸ್ಟ್ ಮೆಡಿಸಿನ್ ನಿಮ್ಗೆ ಸಕ್ಸಸ್ಗೋಸ್ಕರ. ಇದು ಬಿಟ್ಟು ನೀವ್ ಏನೇ ಸಜೆಷನ್ ಕೇಳಿದ್ರೆ ಆ ಬುಕ್ ಓದ್ಬೇಕು, ಈ ಬುಕ್ ಓದ್ಬೇಕು, ಅಷ್ಟವರ್ ಓದ್ಬೇಕು, ಬೆಳಗ್ಗೆ ಓದ್ಬೇಕು, ಇದನ್ನ ಮಾಡಿ ಫಸ್ಟ್ ಆಯ್ತಾ. ಇವತ್ತಿಂದ ಸ್ಟಾರ್ಟ್ ಮಾಡಿ. ಒಂದು ತೋಟದಲ್ಲಿ 36% ಮರಗಳು ಮಾವಿನಗಳು.